ಇನ್ನು ಗಣಿನಾಡಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ ಹೋಗುತ್ತಾ ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಡೋಕೆ ಚಿಂತನೆ ಆಗ್ತಾ ಇದೆಯಂತೆ. ಸಿಐಡಿ ಎಸ್ಪಿ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿ ತನಿಖೆ ನಡೆಸೋಕೆ ತಯಾರಿಗಳಾಗ್ತಾ ಇದೆಯಂತೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಗಲಭೆ ಹಾಗೂ ಕೊಲೆ ಸಂಬಂಧ 4 ಪ್ರಕರಣಗಳು ದಾಖಲಾಗಿದ್ದು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ರಮುಖ ಆರೋಪಿಗಳಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಸೇರಿದಂತೆ ಓಕೆ ಅದನ್ನ ನೋಡ್ತಾ ಹೋಗೋಣ. ಈಗ ಶಾಸಕ ಭರತ್ ರೆಡ್ಡಿ ಹಾಗೂ ಸ್ಥಳೀಯ ನಾಯಕರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿದೆ. ಸಿಐಡಿಗೆ ಈಗ 6 ಕೇಸ್ಗಳು ವರ್ಗಾವಣೆ ಮಾಡಿ ತನಿಖೆಯನ್ನು ಅವರು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಗಲಭೆ ತಡೆಯುವಲ್ಲಿ ಎಸ್ಪಿ ವಿಫಲ ಆಗಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಡಿಐಜಿ ಅವರು ಅಲ್ಲ ಅದು ಈ ಎಸ್ಪಿ ವಿಚಾರ ಹೆಂಗಾಗ್ತಾ ಇದೆ ಅಂದರೆ ಬಂದಿದ್ದು ಅವರಿಗೆ ಆ ಬಳ್ಳಾರಿ ವೆದರ್ನ ಏನು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ತಲೆದಂಡ ಅಂದರೆ ಯಾವ ರೀತಿಯಲ್ಲಿ ನಿಮ್ಮದು ನ್ಯಾಯವೋ ಗೊತ್ತಾಗ್ತಿಲ್ಲ. ಚಾರ್ಜನ್ನು ರಿಸೀವ್ ಮಾಡ್ಕೊಂಡಿದ್ದು 24 ಗಂಟೆಯಲ್ಲಿ ಅವ್ರಿಗೆ ಹೋಗಿ ಹೆಂಗಿದೆ ನನ್ನ ಲಿಮಿಟ್ಸಲ್ಲಿ ಯಾವ್ಯಾವ ಸ್ಟೇಷನ್ ಹೆಂಗೆ ಬರುತ್ತೆ, ಯಾರಿದ್ದಾರೆ, PSI ಯಾರು, ಇನ್ಸ್ಪೆಕ್ಟರ್ ಯಾರು, ಇಂಥದನ್ನೇನೋ ಹೆಸರು ಕೇಳೋಕ್ಕಿಂತ ಮುಂಚೆಯೇ ಅವ್ರದ್ದು ಆ ಕಡೆ ಈ ಕಡೆಯಿಂದ ತೆಗೆದು ಆ ಕಡೆಗೆ ಹಾಕಬೇಕು. ಪಾಪ ಮಾನಸಿಕವಾಗಿ ಎಷ್ಟು ಒತ್ತಡವನ್ನು ಕೊಡ್ತೀರಿ ನೀವುಗಳು.